ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು BC ರೋಡ್ ಬಂಟ್ವಾಳದ ಯುವ ವಾಹಿನಿ ಘಟಕದ ವತಿಯಿಂದ ನಡೆಯುತ್ತಿರುವ ಆಟಿದ ಒಂಜಿ ಕೂಟ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಏನೇನು ವಿಶೇಷ ಇದೆ ಎಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಣ. ಇಲ್ಲಿ ಆಗ್ತಾಣ ಬನ್ನಿ ಹೋಗೋಣ. ಆಟಿದ ಒಂಜಿ ಕೂಟ. ಇದು ಔಟ್ಫಿಟ್ ನೋಡಿ, ವೈಟ್ ಮುಂಡು ಬ್ಲ್ಯಾಕ್, ಇದು ಯೂನಿಫಾರ್ಮು, ಬ್ಲ್ಯಾಕ್ ಶರ್ಟು, ಬ್ಲ್ಯಾಕ್ ವೈಟ್ ಶಾಲು, ವೈಟ್ ಮುಂಡು, ಆಮೇಲೆ ಟ್ರೆಡಿಷ್ನಲ್ ಚಪ್ಪಲ್ ಸಿಕ್ಕಿಲ್ಲ ಅದಕ್ಕೆ ಇದು ಹಾಕಿದ್ದೀನಿ. ಓಕೆ, ಲೆಟ್ಸ್ ಗೋ. ನಮ್ಮ ಕ್ಯಾಮರಾಮ್ಯಾನ್ ಜಶನ್ ಅವರಿಗೆ ಹೊಸ ಕೆಲಸ ಸಿಕ್ಕಿದೆ ನೋಡಿ. ಇಲ್ಲಿ ಡಿಜಿಲ್ ಆಗ್ತಾ ಇದ್ದಾರೆ. ಕರೆಕ್ಟ್ ಜೀರೋ ನೋಡಿದ್ಯಾ? ಹೊಸ ಕೆಲಸ ಜಶನ್ ಅವರು. ಸ್ವಲ್ಪ ಜಾಸ್ತಿ ಹಾಕೋ, ಜಾಸ್ತಿ ಹಾಕೋ. ಹೊಸ ಜನ ಬೇಡ. ಫುಲ್ ಬತ್ ಇನ್ನೂ ಬರ್ತದ ಐಡಿಯಾ? ಬರ್ತದ ಐಡಿಯಾ ಆಯ್ತಾ? ಸೌಂಡ್ ಬರ್ಬೇಕು, ಸೌಂಡ್ ಫುಲ್. ಈಗ ಸೌಂಡ್ ಬರ್ಬೇಕಾ? ಅಲ್ಲ ಈಗ ನೋಡಿ ಆಟಿದ ಒಂಜಿ ಕೂಟ ನಡೆಯೋ ಜಾಗ ನಮ್ಮ BC ರೋಡಿನ ಬಿಲ್ಲವ ಸಂಘ, ನಾರಾಯಣಗುರು ಸಭಾಭವನ ಹಾಗೂ ಬಿಲ್ಲವ ಸಂಘ. ಗಾಡಿ ಎಲ್ಲಿ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆಯಲ್ಲಿಡೋ, ಯೂಟರ್ನ್ ಮಾಡಿ. ಬಂಟ್ವಾಳ ತಾಲೂಕು ಘಟಕದ ಆಟಿದೊಂಜಿ ಕೂಟ ಇವತ್ತು ಯಶಸ್ವಿ ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಚೆನ್ನಮನ ಆಟ, ವಿವಿಧ ಕಾರ್ಯಕ್ರಮಗಳು, ಪ್ರತಿಭಾ ಪುರಸ್ಕಾರ, ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ. ಇವರು ಶೈಲಜಾ ರಾಜೇಶ್ ಅಂತೇಳಿ ಯುವ ವಾಹಿನಿಯ ಸಕ್ರಿಯ ಸದಸ್ಯರು ಮತ್ತು ವಕೀಲರು. ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ದೇಶೀಯ ಮೆಂಬರ್ ಆಗಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡ್ತಾರೆ ಇವರು. ಎಲ್ಲರಿಗೂ ನಮಸ್ಕಾರ. ನಾನು ಶೈಲಜಾ ರಾಜೇಶ್ ಅಂತೇಳಿ. ಇವತ್ತಿನ ಯುವ ವಾಹಿನಿ ರಿಜಿಸ್ಟರ್ಡ್ ಆಟಿಡೊಂಜಿ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ಅದ್ದೂರಿಯಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತ ಈ ಕಾರ್ಯಕ್ರಮದಲ್ಲಿ ಚೆನ್ನೆಮನೆ, ಆಶುಭಾಷಣ ಸ್ಪರ್ಧೆ ಮತ್ತು ವಿವಿಧ ರೀತಿಯ ತುಳುನಾಡಿನ ಸಂಸ್ಕೃತಿಯನ್ನು ಆಚರಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೇನೆ ಬಂದಿರುವಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಧನ್ಯವಾದಗಳು. ಯಾರೆಲ್ಲ ಬಂದಿದ್ದಾರೆ ಝೂಮ್ ಝೂಮ್ ಬೆಂಗಳೂರು
ರೀಲ್ಸ್ ಮಲ್ಪರಿದ್ದೇವೆ ಇದಿಲ್ಲ ರೀಲ್ಸ್ ಅಲ್ಲ, ಇದು ಯೂಟ್ಯೂಬ್. ಇದು ಯೂಟ್ಯೂಬ್ದ ಬೈಜಿ ನನ್ನ ಬರೋಡ ಎಡಿಟ್ ಮಾಡ್ಕೊಡು. ಇದು ನಮ್ಮ ಮಂಗಳೂರಿನ ಕ್ರೀಡೆ ಚೆನ್ನೆಮಣೆ. ಪ್ರತಿಭಾನ್ವಿತ ಆಟಗಾರರು ಇಲ್ಲಿದ್ದಾರೆ, ಘಟಾನುಘಟಿ ಆಟಗಾರರು. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇವರು ಸಂಕೇತ್ ಪೂಜಾರಿ ಅಂತ. ಓ ಸಂಕೇತ್, ಇವರು ಸಂಕೇತ್ ಪೂಜಾರಿ ಅಂತ. ಅರ್ಜುನ ಮಾಜಿ ಅಧ್ಯಕ್ಷರು ಮಾತಾಡೋರು ಸರ್, ನಿತೇಶ್ ಕೋಟೆ ಬರ್ತಾ ಇದ್ದಾರೆ. ಬಿಲ್ಲವ ಸಮಾಜ ಸಂಘಕ್ಕೆ ದಾನಿಗಳು, ಸಹಾಯಧನ ದಾನಿಗಳು ನೋಡಿ. ನಮ್ಮ ಅಜ್ಜ ಇದ್ದಾರೆ, ಶ್ರೀತ ಉಗ್ಗಪ್ಪ ಪೂಜಾರಿ ಹಾಗೂ ವೆಂಕಟಪ್ಪ ಪೂಜಾರಿ. ನಮ್ಮ ಚಿಕ್ಕಪ್ಪ ಹಲಸಿನ ಹಣ್ಣಿನ ಇದಕ್ಕೆಂತ ಹೇಳು ಕನ್ನಡದಲ್ಲಿ? ಕಡುಬು. ಕಡುಬು, ಇದು ಹಲಸಿನ ಹಣ್ಣ ಕಡುಬು. ಇದು ಇದು ಪತ್ರೊಡೆ. ಪತ್ರೊಡೆ ಅಂತ ಹೇಳ್ತಾರೆ. ಅದು ಇಲ್ಲೆಲ್ಲ ಚಿರಂದೈರೆ ಅಂತ ಹೇಳ್ತಾರೆ. ಒಂದ್ ನಿಮಿಷ ಅದು ಕೇಳುದಿಲ್ಲ. ಈಗ ಸಿಕ್ಕಿ ಗುತ್ತಿಗೆಗೆ ಇದು ಪೆಲಕಾಯಿಯ ಕಡುಬು, ಹಲಸಿನ ಹಣ್ಣಿನ ಕಡುಬು. ಇಲ್ಲಿ ಪೆಲಕಾಯಿ ಗಟ್ಟಿ ಅಂತ ಹೇಳ್ತಾರೆ. ಅದು ಗಟ್ಟಿ ಉಂಟು, ಅದು ಗಟ್ಟಿ ಅಲ್ಲ, ಹಾಗೆ ಗಟ್ಟಿ ಉಂಟು. ಮತ್ತೆ ಇದು ಪತ್ರೊಡೆ. ಪತ್ರೊಡೆ ಅಂದ್ರೆ ಇಲ್ಲಿ ಹಳ್ಳಿಯಲ್ಲಿ ಎಲ್ಲ ಸೇವು ಅಂತ ಹೇಳ್ತೇವೆ. ನೀವು ಅದಕ್ಕೆ ಅಂತ ಕೆರಸೆ ಸೊಪ್ಪು ಏನು ಹೇಳ್ತಾರೆ, ಅದರಿದು ಅಡ್ಡೆ. ಅಡ್ಡೆ ಅಂದ್ರೆ ತಿಂಡಿ. ಓ, ನಾನು ಹಾಕಿದ್ದು ನಿಮಗೆ ಹೇಳಿ ಇಲ್ಲಿ ಜಾಸ್ತಿ ಆಗಿದೆ ಮಾರ್ರೆ. ಹಾಗೆ ಒಳ್ಳೇದಾಗ್ತದೆ. ಇದು ಆಟಿಯಲ್ಲೆಲ್ಲ ಇಲ್ಲಿ ಮಾಡ್ತಾರೆ, ಹಾಗೆ ಒಳ್ಳೇದಾಗ್ತದೆ. ನೀವು ಕೂಡ ತಿನ್ನಿ. ಇಲ್ಲ, ಅದು ಮಳೆ ಎಲ್ಲ ಜಾಸ್ತಿ ಆದ್ರಿಂದ ಕೊಚ್ಚಿ ಹೋಗಿದೆ. ಹೌದು, ಬೊಲ್ಲಕ್ಕೆ ಎಲ್ಲ ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ಲಿಲ್ಲ. ಗಟ್ಟಿ ತಿಂತೀರಾ? ಪತ್ರೊಡೆ ತಿಂತೀರಾ? ಹಲಸಿನ ಹಣ್ಣಿನ ಕಡುಬು ತುಂಬಾ ಸಿಹಿಯಾಗಿರ್ತದೆ, ಒಳ್ಳೇದು ದೇಹಕ್ಕೆ. ನಮ್ಮ ಯುವಜಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿದ್ದರು ಲೋಕಲ್ ಇವರು ನಮ್ಮ ಬಿಂದೂರಿನ ಅರ್ಣವಿ ಹೀರೋ. ನನ್ನ ಹೆಸರು ಎಂತ? ಅರ್ಣವ್. ಅರ್ಣವ್, ಓಕೆ. ಇವನ ಹೆಸರು ಅರ್ಣವ್. ನೆಕ್ಸ್ಟ್ ಹೀರೋ ನೋಡಿ, ಬ್ಲ್ಯಾಕ್ ಶರ್ಟ್. ಇಲ್ಲಿ ಕೊಡು, ಗ್ಲಾಸ್ ಕೊಡು. ಡ್ಯಾನ್ಸ್ ಎಲ್ಲ ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡು. ಬರ್ತೀರಿ మీరు ಮಾಜಿ ಅಧ್ಯಕ್ಷ. ಇವರು ನಮ್ಮ ಮಾಜಿ ಅಧ್ಯಕ್ಷರಾದ ಗಣೇಶ್ ಪೂಂಜಾರಕೋಡಿ ಅವರಿಂದ ಒಂದು ಎರಡು ಮಾತುಗಳು. ಆನಿದ್ಯಾ ಹೇಳಿ. ಕನ್ನಡ ಅಂತಲ್ವಾ? ಕನ್ನಡ. ನಾವೀಗ ಕನ್ನಡ, ಬೆಂಗಳೂರಲ್ಲ. ನಾವೀಗ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಗಾನದ ಬಾಡ್ಪೆಯಲ್ಲಿದ್ದೇವೆ.
ಇವತ್ತೊಂದು ವಿಶೇಷವಾದ ಆಟಿದ ಒಂಜಿ ಕೂಟ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಮ್ಮ ತುಳುನಾಡಿನಲ್ಲಿ ಬಾರಿ ಪ್ರಖ್ಯಾತಿ ಪಡೆದಂತ ಒಂದು ಕಾರ್ಯಕ್ರಮ ಎಲ್ಲ ಕಡೆಯಲ್ಲೂ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮೆಲ್ಲ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೇವೆ. ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರು ಎಲ್ಲ ಎಲ್ಲ ದುಬೈಯಿಂದ ಎಲ್ಲರೂ ಒಟ್ಟಿಗೆ ಬಂದು ನಾವು ಎಲ್ಲರೂ ಸೇರ್ಕೊಂಡು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಅದರೊಟ್ಟಿಗೆ ನಾವು ಕೂಡ ಭಾಗಿಗಳಾಗಿ ಒಂದು ಉತ್ತಮವಾದ ಊಟವನ್ನು ಮಾಡಿ ಮಧ್ಯಾಹ್ನ ನಂತರ ಕೇಳ್ತಾ ಇದ್ದೇವೆ. ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹೇಳಿ. ನನ್ನ ಚಾನಲ್ ವಿಜಿತ್ ಕೋಟೆ ವಿಜಿತ್ ಕೋಟೆ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಇಷ್ಟವರೆಗೆ ಯುವವಾಹಿನಿ ಬಂಟ್ವಾಳ ಘಟಕದ ಆಟಿದ ಕೂಟ ನೀವೆಲ್ಲರೂ ನೋಡಿದಿರಿ. ವಿಡಿಯೋ ಪೂರ್ತಿ ನೋಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.